20ನೇದು ಮುಪ್ಪತ್ತು. 33 ದೇವತೆಗಳಿಗೆ ಆಪತ್ತು ತಣಿಸುವ ವೀರನೆ ಏಳು. ಸಂಪತ್ಕುಮಾರ ಶಕ್ತಿವಂತನೆ ಸೊಂಪು ನಿದ್ರೆಯಿಂದೆದ್ದೇಳು. ಕಲಶದಂತಹ ಎದೆಯುಳ್ಳವಳೆ ಬಳುಕುವ ನಡುವ ಕೆಂದುಟಿಯವಳೆ. ಅಲಂಕಾರಕ್ಕೆ ಮುಕುರ ಬಾಚಣಿ ವೇಳೆಗೆ ತರಿಸು ಮದನನಲಿ. ಇಲ್ಲಿ ಮೊದಲೇ ಹೇಳಿದಂತೆ ಕೃಷ್ಣ ಕೂಡ ಅಲ್ಲಿ ಮಲಗಿದ್ದಾನೆ ಅಂತ. ಎಂಥವನು ಆ ಕೃಷ್ಣ ಅಂದರೆ 33 ದೇವತೆಗಳಿಗೆ ಆಪತ್ತು ತಣಿಸುವ ಅಂದರೆ ಅವರಿಗೆ ಕಷ್ಟ ಬಂದಿದ್ದನ್ನು ಪರಿಹಾರ ಮಾಡೋವಂಥ ವೀರ. ಆ ವೀರನೇ ಏಳು. ನಿನಗೆ ಸಂಪತ್ಕುಮಾರ್ ಅಂತಲೂ ಕೂಡ ಅವನನ್ನು ಕರೀತಾ ಇದ್ದಾಳೆ, ಶಕ್ತಿವಂತ ಅಂತಲೂ ಕರೀತಾ ಇದ್ದಾಳೆ. ನೀನು ಸೊಂಪಾಗಿ ಮಲಗಿಬಿಟ್ಟಿದೆಯಲ್ಲ ಎದ್ದೇಳು ಅಂತ. ಹಾಗೆ ಜೊತೆಯಲ್ಲಿ ಮಲಗಿರುವಂಥ ನೀಳಾದೇವಿಗೆ ಹೇಳ್ತಾ ಇದ್ದಾಳೆ, ನೀನು ಉನ್ನತ ಕುಚ ಉಳ್ಳವಳು, ಸಣ್ಣ ನಡುವಿನವಳು, ಕೆಂಪು ತುಟಿ ಇರೋವಳು ಅಂತ ಚೆನ್ನಾಗಿ ಅವಳನ್ನು ವರ್ಣನೆ ಮಾಡಿ ನಿನ್ನ ಅಲಂಕಾರಕ್ಕೆ ಮುಕುರ ಬಾಚಣಿ ಅಂದರೆ ಕನ್ನಡಿ ಮತ್ತು ಬಾಚಣಿಗೆಯನ್ನು ನಿನ್ನ ಮದನನ ಹತ್ರ ಅಂದರೆ ಕೃಷ್ಣನ ಹತ್ರನೇ ಸಮಯಕ್ಕೆ ಸರಿಯಾಗಿ ತರಿಸು, ನಮಗೆ ವ್ರತಕ್ಕೆ ಹೊತ್ತಾಗೋದು ಬೇಡ ಅಂತ ಹೇಳಿ ಎಬ್ಬಿಸ್ತಾ ಇದ್ದ.